ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 10ನೇ ವಚನ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಈ ವಾಕ್ಯದ ಅರ್ಥವು ಹೀಗೆ ಹೇಳುತ್ತದೆ: ಯಾವ ಪ್ರಕಾರ ತೋಟಗಾರನು ತಾನು ಬೆಳೆದಿರುವಂಥ ಮರಗಳಲ್ಲಿ ಒಳ್ಳೆಯ ಫಲವನ್ನು ಕೊಡದಂಥ ಪ್ರತಿಯೊಂದು ಮರವನ್ನು ಕಿತ್ತು ತೋಟದಿಂದ ಹೊರಹಾಕುತ್ತಾರೋ, ಅದೇ ಪ್ರಕಾರ ದೇವರ ಮಕ್ಕಳೆನಿಸಿಕೊಂಡಿರುವಂಥ ನಾವು ದೇವರಲ್ಲಿ ಇದ್ದುಕೊಂಡು ದೇವರ ಮಾತಿನಂತೆ ನಡೆಯದಲೆ, ದೇವರಿಗೆ ಅವಿಧೇಯರಾಗಿ ನಡೆದರೆ, ದೇವರು ಸಹ ತನ್ನ ಮಕ್ಕಳೆನ್ನಿಸಿಕೊಂಡಿರುವಂಥ ನಮ್ಮನ್ನು ಮಕ್ಕಳನ್ನು ಅಧಿಕಾರದಿಂದ ಕಿತ್ತು ನಮ್ಮನ್ನು ದೂರ ತಳ್ಳುವರು. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನೂ ಉನ್ನತನೂ ನೀತಿವಂತನೂ ಆದ ದೇವರೇ, ಅಪ್ಪ ನಿಮಗೆ ಸ್ತೋತ್ರ ಮಾಡುತ್ತೇನೆಪ್ಪ. ಈ ವಾಕ್ಯಗಳನ್ನು ಆಶೀರ್ವದಿಸಿದ್ದೇವರೇ, ಕೇಳುತ್ತಿರುವಂಥ ಮಕ್ಕಳನ್ನು ಆಶೀರ್ವದಿಸಿರಿ ಎಂದು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡುತ್ತಂದೆ ಆ ದೇವರೇ. ಆಮೇಲೆ